ಯೋಚನೆ ಮಾಡ್ತಾ ಇದ್ದೀರಾ? ಹಚ್ಚಪ್ಪ. ಹಾ ಅಮ್ಮ. ನೀನಚ್ಚಮ್ಮ. ಅಮ್ಮ ನಾನು ತಿಂಡಿ ಮಾಡಬೇಕು. ಬನ್ನಿ, ನೀವು ಒಳಗಡೆ ಬನ್ನಿ. ಕುಡಿಮ್ಮ ಕುಡಿ. ಬನ್ನಿ ಬನ್ನಿ ಒಳಗೆ. ಮತ್ತೆ ಅಮ್ಮ, ನಿಮ್ಮ ಮಕ್ಕಳೆಲ್ಲ ಏನ್ ಮಾಡ್ಕೊಂಡಿರೋದು? ನನ್ನ ಮಗ ಒಬ್ನು ಅಮೆರಿಕದಲ್ಲಿ ಇಂಜಿನಿಯರು. ಅದೇನೋ ಡೆವಲಪ್ಮೆಂಟ್ ಅಂತಾರಲ್ಲ, ಅದೇ ಸಾಫ್ಟ್ವೇರ್. ಅದೇ 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 ನೀನು ಅದೇ ಅಂತೆ. ಹೌದಮ್ಮ, ಅದೇ ಮಾಡ್ತಿರೋದು ನಾನು. ಇನ್ನೊಬ್ಬ ಮಗ ದೊಡ್ಡ ಹೋಟ್ಲಲ್ಲಿ ಮ್ಯಾನೇಜ್ಮೆಂಟು. ಇಬ್ರು ಒಳ್ಳೆ ಕಮಾಯಿ. ಸರಿ, ಮತ್ತೆ ನೀವು ಅಲ್ಲೇ ಆರಾಮಾಗಿರ್ಬೋದಲ್ಲ, ಒಂದ್ 6 ತಿಂಗಳು ಅವ್ರ ಜೊತೆ, ಒಂದ್ 6 ತಿಂಗಳು ಇವ್ರ ಜೊತೆ. ಆಗಕ್ಕಿಲ್ಲ ಮಗ, ನನ್ನ ಕೈಲಿ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿಲ್ಲ ಇದ್ಬಿಡ್ಬೇಕು. ಅಲ್ಲಿ ಯಾರು ಹೋಗಿ ಬನ್ನಂತೆ ಬಿಸ್ಕತ್ ಅಂತೆ ಇದೆಲ್ಲ ರೊಟ್ಟಿ ಗಿಟ್ಟಿ ತಿನ್ ನನ್ನ ಕೈಲಿ ಆಗಲ್ಲಪ್ಪ ಅವೆಲ್ಲ. ಅಲ್ಲಮ್ಮ, ಇವಾಗ ಇಂಡಿಯನ್ ಫುಡ್ ಅಲ್ಲೂ ಸಿಗುತ್ತಲ್ಲ. ಸಿಗುತ್ತಪ್ಪ, ಆದ್ರೆ ವಿಷಯ ಅದಲ್ಲ. ಹಕ್ಕಿ ಆರೋವರೆಗೂ ತಾಯಿ ಜೊತೆಲಿ ಇರ್ಬೇಕು, ಮನುಷ್ಯ ಬೆಳೆಯೋವರೆಗೂ ಹೆತ್ತವ್ರ ಜೊತೆಲಿ ಇರ್ಬೇಕು. ಆಮೇಲೆ ಅವ್ರ ದಾರಿ ಅವ್ರದ್ದು, ನಮ್ಮ ದಾರಿ ನಮ್ದು. ಈಗ ಪ್ರಾಣಿ ಪಕ್ಷಿಗಳು ಮರಿಗಳು ದೊಡ್ಡ ಆಗ್ತಿದ್ದಂಗೆ ಬಿಟ್ಟು ಹೋಗ್ತಾ ಇರ್ತವೆ. ನಾವು ಮನುಷ್ಯರು ಒಟ್ಟಿಗಿರ್ಬೇಕು ಅಂತ ಜೀವನ ಪೂರ್ತಿ ಕಿತ್ತಾಡ್ತಾ ಇರ್ತೀವಿ. ಯಾಕೆ ಬೇಕಪ್ಪ ಇದೆಲ್ಲ? ತುಂಬಾ ವಿಷಯ ತಿಳ್ಕೊಂಡಿದ್ದೀರಾ ನೀವು. ಜೀವನ ಪಾಠ ಕಲಿಸುತ್ತಪ್ಪ. ಅಮ್ಮ, ತಿಂಡಿ. ಅಯ್ಯೋಯ್ಯೋ, ಇಷ್ಟು ಬೇಗ ತಿಂಡಿ ತಿಂದು ನನ್ಗೆ ಅಭ್ಯಾಸನೇ ಇಲ್ಲಮ್ಮ. ಕೊಡು ಕೊಡು ಕೊಡು, ತಟ್ಟೆ ಕೊಡು ಕೊಡು ಇಲ್ಲಿ. ಬಾಮ್ಮ ಇಲ್ಲಿ ಬಾ, ನಡಿ ಬಾ, ಇಲ್ಲಿ ಕೂತ್ಕೋಮ್ಮ. ಸರಿಯಪ್ಪ, ಆ ಕಡೆ ಕೂತ್ಕೊಮ್ಮ, ಕೂತ್ಕೋ. ಹಾಗೆ ತಿಂಡಿ. ಅಯ್ಯೋ, ನಾನೇ 2 ತಟ್ಟೆ ತಗೊಂಡೆ. ತಗೊಮ್ಮ, ತಿನ್ನಿ. ಅಯ್ಯೋ ಅಮ್ಮ, ಆ ತಟ್ಟೆ ಯಾಕೆ ಅಲ್ಲಿಟ್ಬಿಟ್ರಿ? ಇವತ್ತು ನೀವಿಬ್ರು ಒಂದೇ ತಟ್ಟೆಯಲ್ಲಿ ತಿನ್ಲಿ ಅಂತ, ಅದಕ್ಕೇನೆ. ತಗೊಮ್ಮ. ಕುಡಿಮ್ಮ ಕುಡಿ. ಒಬ್ರು ಮುಖ ನೋಡ್ಕೊಂಡ್ರೆ ಹೊಟ್ಟೆ ತುಂಬುತ್ತಾ? ತಿನ್ನಿ. ಓ, ಇವತ್ತು ಒಬ್ರಿಗೊಬ್ರು ತಿನ್ಸೋ ಪ್ರೋಗ್ರಾಮ್ ಇತ್ತಾ? ಅಯ್ಯೋ, ನಾನೊಬ್ಳು ಪೆದ್ದಿ, ನನಗೆ ಗೊತ್ತಾಗ್ಲೇ ಇಲ್ಲ. ತಿನ್ಸಿ ನಾನು ಈ ಕಡೆ ತಿರ್ಕೋತೀನಿ. ತಿನ್ಸಿ. ನೀನು ಅವನಿಗೆ ತಿನ್ಸ್ಬೇಕು, ಅವ್ನಿಗೆ ತಿನ್ಸ್ಬೇಕು. ತಿನ್ಸಿ. ಅಮ್ಮ, ಮೊದಲು ನೀರು ತಿನ್ನಿ ಅಮ್ಮ. ನೋಡು, ನಿಜವಾಗ್ಲೂ ನಿನ್ಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಇವತ್ತು ನೀನು ನಿನ್ನ ಗಂಡನಿಗೆ ತಿನ್ನಿಸ್ಬೇಕು. ಕೂತ್ಕೊಮ್ಮ, ಹೇಳ್ತೀನಿ. ತಿನ್ಸಮ್ಮ, ತಿನ್ಸೆ.
ಕಾಂತಮ್ಮ ಇನ್ಮೇಲೆ ತಿಂಡಿ ಟೈಮ್ಗೆ ದಿನಾಗ್ಲೂ ನಮ್ಮ ಮನೆಗೆ ಬಂದ್ಬಿಡಿ. ಬಂದ್ಬಿಡ್ತೀನಿ. ನನ್ಗೇನೈತೆ ದೊಡ್ಡ ಕೆಲಸ? ರಾಧಿಕೆ ನಿನ್ನ ಸರಸವಿದೇನೆ, ರಾಧಿಕೆ ನಿನ್ನ ಸರಸವಿದೆ, ಮುರಳಿಯ ಮರೆಸಿ ನಗುತಿ. ಅಯ್ಯೋ ನೀನ್ ಇಲ್ಲೇ ಇದೆಯಾ? ಈಗ ಬಂದಿದ್ಯಾ? ದೇವರಾಜ ಮಾರ್ಕೆಟ್ಗೆ ಕೊರಿಯರ್ ಕಳಿಸ್ಬೇಕಿತ್ತು. ಬೆಳಗ್ಗೆ ಇರ್ಬೇಕಾಗಿತ್ತು ನೀನು. ಎಂತ ಕಾಮಿಡಿ ಸೀನ್ ಗೊತ್ತಾ? ಏನು? ಅಳಿಯಂದ್ರು ಫೋನ್ ಮಾಡಿದ್ರು. ಯಾರು? ಅದೇ ವಾದ್ರ. ಯಾರು? ರಾಬರ್ಟ್ ವಾದ್ರ ಕಣೋ, ಸೋನಿಯಾ ಗಾಂಧಿ ಅಳಿಯ. ಶಾಲೆ ಮಾಡ್ತಾರೆ ನಿಮ್ಗೆ. ಬರೀ ತಲೆಹರಟೆ ಆಗೋಯ್ತು ಈ ನಡುವೆ ನಿಮ್ದು. ವಿಷಯ ಹೇಳ್ರಿ. ಖುಷಿ ಕಾಣಿಸಿಲ್ಲ ಅಂತ ಅಡಿಯಂದ್ರೆ ಗಾಬರಿ ಆಗೋಗಿತ್ತು. ಮತ್ತೆ ಗಾಬರಿ ಆಗ್ದೆ? ಕಾಮಿಡಿನ ನಿಮ್ಗೆ ಮಗಳು ಕಾಣೆ ಆಗಿರೋದು? ಏನಾಯ್ತು? ಎಲ್ಲೋಗಿದ್ಲು? ನಿಮಗ್ ಮಗಳ ಮೇಲಿನ ಪ್ರೀತಿ. ನೀನ್ ಯಾಕೋ ಗಾಬರಿ ಆಗ್ತೀಯಾ? ಇನ್ನೇನ್ ಬಾಬಾ ಸಿಕ್ಕಿದ್ಲಂತ? ಎಲ್ಲಿ ಹೋಗಿದ್ಲಂತೆ? ಕೊಡ್ದು ಹೋಗಿದ್ರು ತಾನೆ ಸಿಗೋದಕ್ಕೆ. ಮಾಡಿ ಮೇಲೆ ಬಟ್ಟೆ ತರಕ್ ಹೋಗಿದ್ಲು, ಬಂದು ಸಿಕ್ಕಳು ಅಷ್ಟೇ. ಏನಾ? ಅಷ್ಟೇ. ನೀವೆಲ್ಲ ಹೇಳ್ತಿದ್ರಲ್ಲ ಸೂರಜ್ಗೆ ಖುಷಿನ್ ಕೊಟ್ಟು ಯಾಕೆ ಮದುವೆ ಮಾಡ್ತೀರಾ ಅಂತ. ಇದಕ್ಕೆ ಖುಷಿನ್ ಕಂಡ್ರೆ ಸೂರಜ್ಗೆ ಎಷ್ಟು ಪ್ರೀತಿಯಿಂದ ಗೊತ್ತಾಯ್ತಾ? ಹೇಗಿದೆ ನಮ್ ಸೆಲೆಕ್ಷನ್? ಫೋನ್ ಮಾಡಿದ್ರಲ್ಲ, ವಿಶ್ ಮಾಡಿದ್ರ? ವಿಶ್ ಮಾಡದ? ಯಾಕೆ? ಇಷ್ಟೇ ನಿಮಗ್ ಮಗಳ ಮೇಲಿನ ಪ್ರೀತಿ. ಇವತ್ತು ಖುಷಿ ಬರ್ಡೇ. ಫೆಬ್ರವರಿ 6 ಮರ್ತೇ ಹೋಗುತ್ತೆ. ನೆನಪು ಮಾಡಬಾರ್ದಾನೆ ನೀನು? ಇವತ್ತು ಬರ್ಡೇ ಮಾಡಿದ್ದೀರಾ, ನಾಳೆ ಖುಷಿನೇ ಮರ್ತು ಬಿಡ್ತೀರಾ? ಹಾಗೆಲ್ಲ ಏನೂ ಇಲ್ಲ, ಸುಮ್ಮನೆ ನೀನು. ಫೋನ್ ಮಾಡು, ಮಾತಾಡೋಣ, ವಿಶ್ ಮಾಡೋಣ. ರೀ, ಮಗಳ ಬರ್ತ್ಡೇಗೆ ಫೋನ್ ಮಾಡಿ ವಿಶ್ ಮಾಡ್ದ ರೀ. ಒಂದೆಡೆ ಹೋಗ್ಬಿಟ್ಟು ಬಂದ್ಬಿಡೋಣ. ಹೋಗಿ ಬಂದ್ಬಿಡು. ಇಲ್ಲೇ ಲಕ್ಷ್ಮೀಪುರಂ ಅಲ್ಲಿ ಇದ್ದಾಳೆ, ಅವಳು ಇರೋದು ಬೆಂಗಳೂರಲ್ಲಿ ಅಮ್ಮ. ಒಂದ್ ಕೆಲಸ ಮಾಡೋಣ, ಚಕ್ ಅಂತ ರೆಡಿಯಾಗೆ ಹೋಗಿ ಬಸ್ ಹತ್ತೋಣ. ರೀ, ಬಸ್ಸನ್ ಬೇಡ ರೀ, ಕಾರಲ್ಲಿ ಹೋಗಿ ಬಂದ್ಬಿಡೋಣ. ಎಷ್ಟಾಗುತ್ತೆ ಗೊತ್ತಾ? ನಾನೇ ನಿಮ್ಮನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗಿ ಅಂತ ಕೇಳಿದ್ನ. ಮದುವೆ ಆದಾಗಿಂದ ಒಂದ್ಸಲನಾರ ಕೇಳಿದಿನ ಕಾರಲ್ಲಿ ಕರ್ಕೊಂಡು ಹೋಗಿ ಅದು ಇದು ಅಂತ. ಏನೋ ಮಗಳು ಬರ್ತಾರೆ ಅಂತ ಕೇಳಿದ್ನಪ್ಪ. ಅಯ್ಯೋ ಅಳ್ಬೇಡ ಮಾರೈತಿ. ನೀವ್ ಇನ್ನೇನ್ ಬಾವ 2000ಕ್ಕೆ ಎಷ್ಟು ಲೆಕ್ಕಾಚಾರ ಹಾಕ್ತೀರಾ? ಹೌದಾ? ನೀನೇ ಕರ್ಕೊಂಡು ಹೋಗಿ ನೋಡೋಣ. ನಾವ್ ಯಾರು ಹೋಗೋದ್ ಬೇಡ. ಯಾಕೋ? ಇಷ್ಟು ವರ್ಷ ಖುಷಿ ಬರ್ಡೇನ ನಮ್ ಜೊತೆ ಸೆಲೆಬ್ರೇಟ್ ಮಾಡಿದಾಳೆ, ಆದ್ರೆ ಈ ವರ್ಷ ಅವಳ ಬರ್ಡೇನ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡೋ ಹಾಗೆ ಮಾಡ್ತೀನಿ. ಸೊ ಹೌ ಆರ್ ಥಿಂಗ್ಸ್? ಫೈನ್ ಸರ್. ಆಫೀಸಲ್ಲಲ್ಲಪ್ಪ, ಮನೇಲಿ ಬೆಟರ್ ಆಗ್ತಾ ಇದೆ. ರಿಯಲಿ? ಕಾಂತಮ್ಮ ತುಂಬಾ ಹೆಲ್ಪ್ಫುಲ್ ಆಗಿದ್ದಾರೆ. ಅವ್ರು ಯಾರು? ಪಕ್ಕದ ಮನೆಯವರು. ಏಯ್, ಡೋಂಟ್ ಫಾಲ್ ಇನ್ ಲವ್ ವಿತ್ ಸರ್, 70. ಐ ಸಿ. ಎ ಸಿ ಹಾಕ್ಸಿದ್ಯಾ? ಇಲ್ಲ ಸರ್, ಹಾಕ್ಸ್ಬೇಕು. ನನ್ನ ಫ್ರೆಂಡು ಒಂದು ಅಂಗಡಿ ಇದೆ, ಹೋಮ್ ಅಪ್ಲಯನ್ಸಸ್. ಅವನಿಗೆ ಫೋನ್ ಮಾಡಿ ಹೇಳ್ತೀನಿ, ಸಂಜೆ ಒಳಗೆ ಇನ್ಸ್ಟಾಲ್ ಮಾಡಿಬಿಡ್ತಾನೆ. ಇಲ್ಲ ಬೇಡ ಸರ್, ಪರವಾಗಿಲ್ಲ. ನೋಡು, ಅವಳು ಸಾರಿ, ನಿನ್ನ ಹೆಂಡ್ತಿನ ಅವಳು ಅಂತ ಕರೆದ್ಬಿಟ್ಟೆ. ಇಟ್ಸ್ ಓಕೆ ಸರ್. ಅದನ್ನ ಅವಳು ಹೇಳಬೇಕು. ಇರಲಿ. ಶೀ ಈಸ್ ಫ್ರಮ್ ಮೈಸೂರು. ಇಟ್ಸ್ ಎ ಸ್ಮಾಲ್ ಸಿಟಿ. ಕಲ್ಚರಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ ಬೆಂಗಳೂರಿಗೂ ಅಲ್ಲಿಗೂ. ಆಮೇಲೆ ಅವಳು ಅವಳ ಮನೆಯವ್ರನ್ನ ಮಿಸ್ ಮಾಡ್ಕೋತಾ ಇರ್ತಾಳೆ. ನೀನು ಅವಳ ಎಲ್ಲ ಕೊರತೆಗಳನ್ನು ನೀಗಬೇಕು ಅಲ್ವಾ? ಪ್ರಯತ್ನ ಮಾಡ್ತಿದ್ದೀನಿ ಸರ್. ನಿನಗೆ ಯಾರೋ ಮದುವೆ ಆದ 2 ದಿವಸಕ್ಕೆ ಆಫೀಸಿಗೆ ಬಾ ಅಂತ ಹೇಳಿದ್ದು. ಹೆಂಡತಿನ ಕರ್ಕೊಂಡು ಎಲ್ಲರೂ ಆಚೆ ಹೋಗ್ಬಾ. ಹೆಡ್ ಆಫೀಸ್ಗೆ ನಾನು ಮೇಲ್ ಹಾಕ್ತೀನಿ. ಸರ್ ಬೇಡ, ಇಟ್ಸ್ ಓಕೆ, ಪರವಾಗಿಲ್ಲ, ಅದೆಲ್ಲ ನಿಮ್ಗೆ ಬೇಡ ಸರ್. ಆ್ಯಕ್ಚುಲಾಗಿ ಏನು ಗೊತ್ತಾ ಸೂರಜ್, ಡೈಮಂಡ್ ನೆಕ್ಲೆಸ್ಸು, ಕಾರು, ಬಂಗ್ಲೆ ಇವನ್ನೆಲ್ಲ ಹೆಣ್ಮಕ್ಳು ಎಕ್ಸ್ಪೆಕ್ಟ್ ಮಾಡಲ್ಲ. ತನ್ನ ಗಂಡ ತನ್ನ ಜೊತೆ ಹೆಚ್ಚು ಸಮಯ ಸ್ಪೆಂಡ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ನಾವೇನು ಮಾಡ್ತೀವಿ? ಡೈಮಂಡ್ ನೆಕ್ಲೆಸ್ ಕೊಡ್ತೀವಿ, ಟೈಮ್ ಕೊಡಲ್ಲ. ಒಂದು ಕ್ಷಣ ಒಬ್ಬರನ್ನೊಬ್ಬರು ಬಿಟ್ಟಿರಬಾರ್ದು. ಟೈಮ್ ಕಾಯೋದು, ತಾಜ್ ಮಹಲ್ ಕರ್ಕೊಂಡು ಹೋಗ್ತೀನಿ 1 ತಿಂಗಳಾದ್ಮೇಲೆ ಅಂತ ಹೇಳೋದು, ಅದೆಲ್ಲ ವರ್ಕೌಟ್ ಆಗಲ್ಲ. ತಕ್ಷಣ ಕರ್ಕೊಂಡು ಹೋಗ್ಬೇಕು. ಮದುವೆಗೆ ಮುಂಚೆ ಇಂಪ್ರೆಸ್ ಮಾಡೋದು ಮುಖ್ಯ ಅಲ್ಲ, ಮದುವೆ ಆದ ಮೇಲೂ ಇಂಪ್ರೆಸ್ ಮಾಡಬೇಕು. ಮ್ಯಾರೇಜು ಥ್ರೂಔಟ್ ಲೈಫ್ ವರ್ಕ್ ಆಗಬೇಕು ಅಂದರೆ ಇಂಪ್ರೆಸ್ ಮಾಡ್ತಾನೆ ಇರಬೇಕು. ಪ್ರತಿಯೊಂದು ಸಣ್ಣ ಸಣ್ಣ ಆಪರ್ಚುನಿಟಿನೂ ಯೂಸ್ ಮಾಡ್ಕೋಬೇಕು. ಮಾತಾಡು. ಹಲೋ
ಇಸ್ ಇಟ್? ಥ್ಯಾಂಕ್ ಯು. ಓಕೆ ಬಾಯ್. ಆಪರ್ಚುನಿಟಿ ಸರ್. ಖುಷಿ 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 ಕಾಂತಮ್ಮ ಇಲ್ಲೇ ಇದ್ದೀನಿ. ಏನು ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ಇಲ್ಲೇ ಇದೆಯಾ? ಬಾರೆ ಬಾರೆ ಹೋಗೋಣ ಬಾರೆ. ಎಲ್ಲಿಗೆ? ಎಲ್ಲಿಗೆ ಎಲ್ಲಿಗೆ ಅದೇ ಅದು ಮಾರ್ಕೆಟ್ಗೆ ಉಪ್ಪಿನಕಾಯಿ ಹಾಕ್ಬೇಕು ಅನಿಸ್ಬಿಟ್ಟಿದೆ ಕಣೆ. ಬಾಗ್ಲಿ ಬೇರು, ನಿಂಬೆ ಹಣ್ಣು, ಶುಂಠಿ ಇದ್ರೆಲ್ಲ ತಗೊಂಬರೋಣ ಬಾರೆ. ಈಗ ಅದೆಲ್ಲ ಎಲ್ಲಿ ಸಿಗುತ್ತೆ? ಆಗ್ಲೇ ಕಾರ್ತಿಕ್ ಮಾಸ ಮುಗ್ದೋಗಿದೆ. ಹೌದಲ್ಲ, ಈ ದೀಪಾವಳಿನೂ ಮುಗಿದೋಗಿದೆ. ಅಯ್ಯೋ ಕಾಂತಮ್ಮ, ಸಂಕ್ರಾಂತಿನೂ ಮುಗೀತು, ಇನ್ನೇನ್ ಶಿವರಾತ್ರಿ ಬರ್ತಾ ಇದೆ. ನಾನು ಹೇಳ್ದೆ ಕಣೆ ಅವ್ರಿಗೆ. ಸರಿ, ಅದ್ ಸಿಗ್ತಾ ಇದ್ರೆ ಏನಂತೆ ಮಾವಿನ ತಗೊಂಬರೋಣ. ಅಯ್ಯೋ ಕಾಂತಮ್ಮ, ಮಾವಿನ ಹಣ್ಣು ಸೀಸನ್ ಶುರು ಆಗೋದು ಮಾರ್ಚ್ ನಲ್ಲಿ. ಅದೇನೋ ಹೊಸ ತಳಿ ಅಂತೆ ಕಣೆ, ಇಡೀ ವರ್ಷ ಸಿಗತ್ತಂತೆ ಮಾವಿನ ಹಣ್ಣು. ಈಗ ನಿಮ್ಗೆ ಸಡನ್ ಆಗಿ ಮಾವಿನ ಹಣ್ಣು ತಿನ್ಬೇಕಂತ ಏನಕ್ಕೆ ಅನ್ಸ್ತಾ ಇದೆ? ಮಾವಿನ ಹಣ್ಣು ತಿನ್ಬೇಕು ಅನಿಸ್ತಾ ಇದೆ ನನಗೆ. ಶುಗರ್ ಇದೆ ಅಲ್ವಾ ಕಾಂತಮ್ಮ? ನಾಲ್ಗೆ ಇದೆ ಅಲ್ಲೇನಮ್ಮ, ಅದು ಮಾವಿನ ಹಣ್ಣು ತಿನ್ನು ಅನಿಸ್ತಾ ಇದೆ ಕಡೆ. ಸರಿ, ಸಾಯಂಕಾಲ ಹೋಗೋಣ. ಸಾಯಂಕಾಲ ಏನಮ್ಮ, ಇನ್ನು 1 ಗಂಟೆ ಟೈಮಲ್ಲಿ ಸಾಯಂಕಾಲ ಬಂದೇ ಬಿಡುತ್ತೆ ನೋಡು. ಇವಾಗ ನೀನ್ ನನ್ನ ಜೊತೆಲಿ ಬರ್ತೀಯೋ ಇಲ್ವೋ? ನಾನಂದ್ರೆ ನಿನ್ ಪ್ರೀತಿ ಇಲ್ವಾ? ಆಯ್ತು, ಒಂದು 5 ನಿಮಿಷ ಬಟ್ಟೆ ಬದಲಾಯಿಸ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ ಬಟ್ಟೆನಾ? ಅಯ್ಯೋ ಈ ಬಟ್ಟೆ ಸೂಪರ್ ಆಗಿದೆ ಕಣೆ, ಇಂಗ್ಲೆಂಡ್ ರಾಡಿ ತರನೇ ಇದೆಯಾ ನೀನು. ಬಾಮ್ಮ ಬಾರೆ ಚಿಂದ ಬಾರೆ ಬಾರೆ. ಹೇಳ್ತೀನಿ, ಬೀಗ ಹಾಕೋದು ಎಲ್ಲ ಹಾಕ್ಬೋದು, ಆಮೇಲೆ ಹಾಕ್ಬೋದು. ಯಾಕೆ ಇಷ್ಟೊಂದು urgent ಮಾಡ್ತಿದ್ದೀರಾ ನೀವು? ಬನ್ನಿ. ಆಯ್ತು. ಯಾರು? ಯಾರಿದ್ದೀರಾ? ಕಾಂತಮ್ಮ, ಮನೇಲಿ ಯಾರೋ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾರಿದ್ದೀರಾ? ಹೊರಗೆ ಬನ್ನಿ. ಕಾಂತಮ್ಮ ಪ್ಲೀಸ್ ಬೇಗ ಬನ್ನಿ. ಯಾರು? ಯಾರು? ಹ್ಯಾಪಿ ಬರ್ತ್ಡೇ ಟು ಯು. Happy birthday to you. Happy birthday to you. Happy birthday to you, dear Khushi. Happy birthday, Khushi. ಎದೆಯ
ಬಾಗಿಲು ತಟ್ಟದೆ ಮೆಲ್ಲ ಬಂದೆಯ ಒಂದು ಮಾತನು ಕೇಳದೆ ಇಲ್ಲೇ ನಿಂತೆಯ Without you how can I live Oh my love, love is life ಇನ್ನೆಲ್ಲ ಎಂದು ಎಂದು ಎಂದೆಂದು ಏಕಾಂತ ಇದೆಯ ಬಾಗಿಲು ತಟ್ಟದೆ ಮೆಲ್ಲ ಬಂದೆಯ ಒಂದು ಮಾತನು ಕೇಳದೆ ಇಲ್ಲೇ ನಿಂದೆಯ ಇವತ್ತು ನಿಮ್ಮ ಹುಟ್ಟಿದ ಹಬ್ಬ ಅಂತ ಗೊತ್ತಾಯ್ತು, ಅದಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ. ಇಷ್ಟ ಆಯ್ತಾ? ನೀವು ಯಾವಾಗಲೂ ನಗ್ನಗ್ತಾ ಸಂತೋಷ. ಯಾರು ಹೇಳಿದ್ ನಿಮ್ಗೆ ನನ್ನ ಬರ್ಡೇ ಅಂತ? ಯಾರು ಹೇಳಿದ್ ನಿಮ್ಗೆ ಇದನ್ನೆಲ್ಲ ಅರೇಂಜ್ ಮಾಡೋದಕ್ಕೆ? ನನಗೆ ಇದೆಲ್ಲ ಒಂಚೂರು ಇಷ್ಟ ಇಲ್ಲ. ನನಗೆ ಗೊತ್ತು ನೀವು ಇದನ್ನೆಲ್ಲ ಏನಕ್ಕೆ ಮಾಡ್ತಿದ್ದೀರಾ ಅಂತ. ಬರ್ಡೇ ಅಂತ ಸರ್ಪ್ರೈಸ್ ಕೊಡೋದು, ಅದೇ ಕಾರಣದಲ್ಲಿ ನನ್ನನ್ನು ಹೊಲ್ಸ್ಕೊಳ್ಳೋದು, ಆಮೇಲೆ ನಡೆಯಲ್ಲ. ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಅಯ್ಯೋ ಖುಷಿಯವರೇ, ನಮ್ಗೆ ಆತ ದೂರ ಇರಿ. ಅದೇ ನಿಮ್ಮ ಉದ್ದೇಶ. ಅದೇ ನೀವು ನನ್ನ ಜೊತೆ ನೀವು ನನ್ನ ಜೊತೆ ಖುಷಿಯವರೇ, ಬೆಂಕಿ ಬೆಂಕಿ. ದೂರ ಇರಿ. ಏನ್ ಹೇಳಿದ್ರಿ ನೀವು ಅವತ್ತು ನನ್ನ ಹತ್ರ? ನಿನಗೆ ಹೇಗ್ ಖುಷಿನೋ ಆ ಥರ ಇರು ಅಂತ. ಮತ್ತೆ ಈಗ ಇದನ್ನೆಲ್ಲ ಏನಕ್ಕೆ ಮಾಡಿದ್ರಿ? ನೀವು ಖುಷಿಯಾಗಿರ್ಲಿ ಅಂತಾನೆ. ಸುಳ್ಳು. ಇದನ್ನೆಲ್ಲ ಮಾಡಿ ನನ್ನನ್ನು ಒಲಿಸ್ಕೋಬೇಕು ಅಂತ ಆಸೆ ನಿಮ್ಗೇನಾದ್ರೂ ಇದ್ರೆ ಪ್ಲೀಸ್ ಇದನ್ನೆಲ್ಲ ನಿಲ್ಸ್ತೀರಾ ನೀವು? ನಿಮ್ಗೆ ಹೇಗಿಷ್ಟನೋ ಹಾಗಿರಿ. ನಿಮಗೆ ಮೀನು ಅಂದರೆ ಇಷ್ಟ ಅಂತ ನಂಗೆ ಗೊತ್ತು. ಮೈಸೂರಲ್ಲಿ ನಿಮ್ಮ ರೂಮಲ್ಲಿ ನೋಡಿದ್ದೆ ನಾನು. ನಿಮ್ಮ ಬರ್ತ್ಡೇ ಗಿಫ್ಟ್ ಅಂತ ತಂದಿದ್ದೀನಿ. ಇದನ್ನಾದ್ರೂ ತಗೊಳ್ಳಿ ಪ್ಲೀಸ್.